ಮಾನೂರು ಸುಬ್ರಾಯ ದೇವಸ್ಥಾನ ಸುಮಾರು 2000 ವರ್ಷಗಳ ಇತಿಹಾಸ ಉಳ್ಳಂತದ್ದು. ಉಡುಪಿಯ ಐತಾಳ್ರು ಬರೆದ ಕರಾವಳಿಯ ಪ್ರಸಿದ್ಧ ಐತಿಹಾಸಿಕ ದೇವಸ್ಥಾನಗಳು ಪುಸ್ತಕದಲ್ಲಿ ಮಾನೂರು ಕ್ಷೇತ್ರದ ಬಗ್ಗೆ ಉಲ್ಲೇಖ ಇದೆ. ಈ ಕ್ಷೇತ್ರದಲ್ಲಿ ಶ್ರೀ ಸುಬ್ರಾಯ ದೇವರು ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಅಂತ. ಕಾಲಕ್ರಮೇಣ ಇದು ಸುಬ್ರಾಯ ದೇವಸ್ಥಾನ ಇದ್ದದ್ದು ಅದು ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನವಾಗಿ ನಾಮಕರಣ ಮಾಡಲಾಯಿತು. ಆದರೆ ಹಲವು ವರ್ಷದಿಂದ ಅದೇ ಹೆಸರಲ್ಲಿ ಈ ದೇವಸ್ಥಾನದ ಉಲ್ಲೇಖ ಇತ್ತು. ಆದ್ರೆ ಕಳೆದ 1 ವರ್ಷದ ಹಿಂದೆ ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯ ಮಾಡಬೇಕು, ಆ ನಿಟ್ಟಿನಲ್ಲಿ ಪ್ರಶ್ನಾ ಚಿಂತನೆಯನ್ನು ಮಾಡಿದಾಗ ಈ ಕ್ಷೇತ್ರ ಪ್ರಮುಖವಾಗಿ ಈ ಕುರಿತು ಮಾತನಾಡಲಿಕ್ಕೆ ಇನ್ನು ಪದ್ಮನಾಭ ಕೊಟ್ಯಾನ್ ಅಂತ ದೇವಸ್ಥಾನದ ಆಡಳಿತ ಮಂಡಳಿಯ ಮುಖ್ಯಸ್ಥರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ಶತಮಾನಗಳ ಪ್ರಾಚೀನ ದೇವಸ್ಥಾನಕ್ಕೆ ಪವಾಡ ಸ್ಪರ್ಶವನ್ನ ನೀಡಲಿರುವ ಆಡಳಿತ ಮಂಡಳಿ, ಅದಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು ಅದೆಲ್ಲವನ್ನು ಕೂಡ ಮಾಡಿಕೊಂಡು ಸದ್ಯಕ್ಕೆ ಕೇವಲ ಹೆಸರಷ್ಟೇ ಅಲ್ಲ, ನಾಮಫಲಕ ಅಷ್ಟೇ ಅಲ್ಲ, ದೇವಸ್ಥಾನದ ಸ್ವರೂಪವನ್ನೇ ಬದಲಾವಣೆ ಮಾಡಲಾಗಿದೆ. ಇನ್ನು ಈ ಮಂಗಳೂರು ಭಾಗದಲ್ಲಿ ನೀವು ಗಮನಿಸಬಹುದು, ದೈವ ನುಡಿಯ ಮೇಲೆ ಸಾಕಷ್ಟು ನಂಬಿಕೆ ಇದೆ. ದೇವರನ್ನ ನಾವು ಯಾವ ರೀತಿ ನಂಬುತ್ತೀವಿ, ಆ ಒಂದು ದೈವ ನುಡಿಯ ಮೇಲೂ ಸಾಕಷ್ಟು ನಂಬಿಕೆಗಳಿದ್ದಾವೆ. ಪ್ರತಿಯೊಂದು ವಿಚಾರಕ್ಕೂ ಅಷ್ಟೇ, ಏನೇ ಒಂದು ಬದಲಾವಣೆ ಮಾಡಬೇಕು ಅಥವಾ ಮನೆಯಲ್ಲೇ ಏನಾದರೂ ಒಂದು ಚೇಂಜಸ್ ಮಾಡಬೇಕು ಅಂತಂದರೆ ಮೊದಲು ಮಂಗಳೂರು ಭಾಗದವ್ರು ಏನು ಮಾಡ್ತಾರೆ, ದೈವವನ್ನು ಕೇಳುವ ಕೆಲಸವನ್ನು ಮಾಡ್ತಾರೆ, ದೈವದ ಮೊರೆ ಹೋಗ್ತಾರೆ. ಅದೇ ರೀತಿ ಈಗ ದೈವದ ಮೊರೆ ಹೋದಂತಹ ಸಂದರ್ಭದಲ್ಲಿ ಮೂಲ ಹೆಸರಿಂದ ಕರಿಬೇಕು, ಸಂಬೋಧನೆಯನ್ನ ಮಾಡಬೇಕು. ಮೊದಲು ಸುಬ್ರಾಯ ದೇವಸ್ಥಾನ ಅಂತ ಎಲ್ಲರೂ ಕೂಡ ಕರಿತಾ ಇದ್ರಂತೆ. ಆದರೆ ಈಗ ಆಧುನಿಕ ಪ್ರಪಂಚದಲ್ಲಿ ಸ್ವಲ್ಪ ಚೇಂಜಸ್ ಆದಂತೆ ಈಗ ಆ ಒಂದು ಹೆಸರನ್ನು ಕೂಡ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಇನ್ನು ದೇವಸ್ಥಾನ ಆಡಳಿತ ಮಂಡಳಿಯ ಮುಖ್ಯಸ್ಥರಾಗಿರುವಂತಹ ಪದ್ಮನಾಭ ಕೊಟ್ಯಾನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ. ಹೇಳಿ ಮೇಡಮ್. ಸರ್, ಈಗ 2000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನ ಈ ಒಂದು ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಚೇಂಜಸ್ ಮಾಡ್ತಾ ಇದ್ದಾರೆ? ಜೊತೆಗೆ ದೈವದ ನುಡಿ ಏನು ಸರ್? ನೋಡಿ, ಇದು ನಾವು ಯಾವುದೇ ದೈವಸ್ಥಾನ ಜೀರ್ಣೋದ್ಧಾರ ಮಾಡುವಂತ ಸಮಯದಲ್ಲಿ ಹಿಂದೂ ಧಾರ್ಮಿಕ ನೆಲೆಯಲ್ಲಿ ನಾವು ಅಷ್ಟಮಂಗಲ ಪ್ರಶ್ನೆ, ಸ್ವರ್ಣ ಪ್ರಶ್ನೆ, ತಾಂಬೂಲ ಪ್ರಶ್ನೆ ಅಂತ ನಾವು ಇರ್ತೇವೆ ಮಾಡಬೇಕಿದ್ರೆ. ಇಲ್ಲಿ ಊರೆಲ್ಲ 7 ಗ್ರಾಮ ಸೀಮೆ ದೇವಸ್ಥಾನ ಎಲ್ಲ ಊರು ಜನ ಸೇರಿಕೊಂಡು ಅಷ್ಟಮಂಗಲ ಪ್ರಶ್ನೆ 3 ದಿವಸ ಪ್ರಶ್ನೆ ಇಡುವಂತ ಸಂದರ್ಭದಲ್ಲಿ ಇದರಲ್ಲಿ ಹಿಂದೆ ಇತಿಹಾಸದಲ್ಲಿ ಅದು ಸುಬ್ರಾಯ ಅಂತ ಹೆಸರಿತ್ತು. ಎಂಡೋಮೆಂಟ್ ನಲ್ಲಿ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಇದ್ರೆ ಕೂಡ ಇದು ಪ್ರಶ್ನೆ ಚಿಂತನೆ ಮಾಡುವಾಗ ಸುಬ್ರಾಯ ದೇವಸ್ಥಾನ ಅಂತ ಹೆಸರಿತ್ತಂತ ಇತಿಹಾಸ ಉಂಟು. ಹಾಗೆ ಆ ಪ್ರಶ್ನೆಯಲ್ಲಿ ಏನು ಕಂಡು ಬಂದಿದೆ ಆ ತರ ನಾವು ಸುಬ್ರಾಯ ದೇವಸ್ಥಾನ ಅಂತ ಹೆಸರು ಬದಲಾವಣೆ ಮಾಡಿದ್ದೀವಿ. ಆ ತರ ಆಗಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನು ಬದಲಾವಣೆ ಬಂದಿದೆ ಆ ಹೆಸರು ಬದಲಾವಣೆ ಮಾಡಿದ್ದೇವೆ. ಅದು ಧಾರ್ಮಿಕ ದತ್ತಿ ಇಲಾಖೆ ನಮ್ಮ ಪ್ರಪೋಸಲ್ ಏನುಂಟು ಅದನ್ನು ನಾವು ಕಲಿಸಿದ್ದೇವೆ. ಇನ್ನು ಅಧಿಕೃತವಾಗಿ ಮಂಜೂರಾತಿಯಾಗಿ ಇಲಾಖೆಯಿಂದ ನಮಗೆ ಬರ್ಬೇಕಷ್ಟೇ. ಆದ್ರೂ ನಾವು ಇನ್ವಿಟೇಷನ್ ಮಾಡುವಾಗ ಆಮಂತ್ರಣ ಪತ್ರಿಕೆ ಎಲ್ಲ ಕೊಡುವಂತ ಸಂದರ್ಭದಲ್ಲಿ ಅದು ಸುಬ್ರಾಯ ದೇವಸ್ಥಾನ ಅಂತ ನಾವು ಹೆಸರು ತಿದ್ದುಪಡಿ ಮಾಡಿ ಕೊಟ್ಟಿದ್ದೇವೆ. ಆ ತರ ಸರ್, ಇದು ಅಷ್ಟಮಂಗಲ ಅಂತ ಹೇಳಿದ್ರಲ್ಲ, ಅದು ಏನು ಸರ್ ಇದು? ಅಂದ್ರೆ ಯಾವ ರೀತಿ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ? ಅಷ್ಟಮಂಗಲ ಅಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯ ಏನು ಹಿಂದೂ ದೇವಾಲಯ ಏನು ಮುಜರಾಯಿ ಇಲಾಖೆಯಲ್ಲಿ ಏನು ದೈವಸ್ಥಾನ ಇದು 36,000 ದೇವಸ್ಥಾನ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಸೇರಿದೆ. ಎ ಗ್ರೇಡ್ ಇರ್ಬೋದು, ಬಿ ಗ್ರೇಡ್ ಇರ್ಬೋದು, ಸಿ ಗ್ರೇಡ್ ಇರ್ಬೋದು. ಏನಾದರೂ ಜೀರ್ಣೋದ್ಧಾರ ಮಾಡುವಂತ ಸಂದರ್ಭದಲ್ಲಿ ನಾವು ಇತಿಹಾಸ ತಿಳ್ಕೊಳ್ಬೇಕಿದ್ರೆ ಅಷ್ಟಮಂಗಲ ಇರ್ಬೋದು, ಸ್ವರ್ಣ ಪ್ರಶ್ನೆ ಇರ್ಬೋದು, ತಾಮ್ರ ಪ್ರಶ್ನೆ ಇರ್ಬೋದು, ಇಂಥ ಪ್ರಶ್ನೆ ಚಿಂತನೆ ಮೂಲಕವೇ ನಾವು ಜೀರ್ಣೋದ್ಧಾರ ಕೀಳುವಂತ ಸಂದರ್ಭ. ನಾವು ನಮ್ಮ ಸ್ವಯಂ ಇದರಲ್ಲಿ ನೇತೃತ್ವ ವಹಿಸಿಕೊಂಡು ನಾವೇ ಸೇರಿಕೊಂಡು ದೇವಸ್ಥಾನದ ಕೆಲಸ ಮಾಡ್ಲಿಕ್ಕೆ ಬರುವುದಿಲ್ಲ. ಇದು ಎಲ್ಲರಿಗೆ ಗೊತ್ತಿದ್ದಂತ ಶಾಸ್ತ್ರದಲ್ಲಿ ಉಂಟು, ವೇದದಲ್ಲಿ ಉಂಟು. ಅದು ನಾವು ನಮ್ಮಷ್ಟಕ್ಕೆ ಮಾಡುದು. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನು ಬಂದಿದೆ ಆ ತರ ನಾವು ಮುಂದುವರಿಸಿಕೊಂಡು ಹೋಗಿದ್ದೇವೆ. ವಿಧಿವಿಧಾನಗಳು ಯಾವ ರೀತಿ ಇರುತ್ತೆ? ನೀವೀಗ ಅಷ್ಟಮಂಗಳ ಪ್ರಶ್ನೆಯನ್ನ ಕೇಳುವಂತಹ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಈ ಒಂದು ಅಷ್ಟಮಂಗಳ ಪ್ರಶ್ನೆ. ಯಾಕೆಂತಂದ್ರೆ ಇತಿಹಾಸವನ್ನು ತಿಳ್ಕೊಳ್ಬಹುದು ಅಂತ ಅಂದ್ರೆ ಯಾವ ರೀತಿ ಸಾಧ್ಯ ಆಗುತ್ತೆ ಸರ್? ಅಲ್ಲ, ನೀವು ನಮಗೆ ಎಲ್ಲರಿಗೆ ವೇದಾಗಮ ಸಂಸ್ಕೃತ ಎಲ್ಲ ಅಧ್ಯಯನ ಮಾಡಿದ ಅಷ್ಟಮಂಗಲ ಪ್ರಶ್ನೆ ಏನಂತ ಗೊತ್ತುಂಟು. ಹಿಂದೂ ದೇವಾಲಯಗಳನ್ನು ಏನಾದ್ರೂ ಜೀರ್ಣೋದ್ಧಾರ ಮಾಡುವಂತ ಸಂದರ್ಭದಲ್ಲಿ ಅಷ್ಟಮಂಗಲ ಅಂತ ಚಿಂತನೆ ಇರುವುದು. ಇಡೀ ನಮ್ಮ ರಾಜ್ಯದಲ್ಲಿ
ದಕ್ಷಿಣ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ತಾವು ನೋಡಿರ್ಬೋದು. ಇಡೀ ರಾಜ್ಯದಲ್ಲಿ ನೀವು ನೋಡ್ಬೇಕು, ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಕೊಲ್ಲೂರು ಕ್ಷೇತ್ರ ಇರ್ಬೋದು, ಕಟೀಲು ಕ್ಷೇತ್ರ ಇರ್ಬೋದು, ಅಲ್ಲ ಬೇರೆ ಬೇರೆ ದೊಡ್ಡ ಕ್ಷೇತ್ರ ಇರ್ಬೋದು. ಏನಾದ್ರೂ ಅಭಿವೃದ್ಧಿ ಮಾಡುವಂತ ವಿಚಾರದಲ್ಲಿ ಅದು ಖಾಲಿ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮೂಲಕವೇ ಅದು ನಾವು ಮುಂದಕ್ಕೆ ನಾವು ಕಾರ್ಯಕ್ರಮ ನಿರೂಪಣೆ ಮಾಡೋದು, ಅದನ್ನು ಜೀರ್ಣೋದ್ಧಾರ ಮಾಡೋದು. ಸರ್, ಈಗ ಕೇವಲ ಈ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಹೆಸರು ಮಾತ್ರ ಬದಲಾವಣೆ ಮಾಡಬೇಕು ಅಂತ ಬಂತ, ಅಥವಾ ಇಡೀ ದೇವಸ್ಥಾನದ ಸ್ವರೂಪವನ್ನೇ ಬದಲಾವಣೆ ಮಾಡಬೇಕು ಅಂತ ಏನಾದ್ರು ಬಂತ, ಅಥವಾ ನೀವು ಸದ್ಯಕ್ಕೆ ದೇವಸ್ಥಾನದ ಸ್ವರೂಪವನ್ನ ಬದಲಾವಣೆ ಮಾಡ್ತಾ ಇರೋದಾ? ನೋಡಿ, ಅದು ಅಷ್ಟಮಂಗಲದಲ್ಲಿ ಕೆಲವು ದೇವಸ್ಥಾನದಲ್ಲಿ ವ್ಯತ್ಯಾಸ ಆಗಿರ್ಬೋದು. ಅದರಲ್ಲಿ ಏನಾದ್ರೂ ಹಿಂದಿನ ಕಾಲದಲ್ಲಿ ಯಾರಾದ್ರೂ ಅಷ್ಟಮಂಗಲ ಇಡದ ಒಂದು ಸಂದರ್ಭದಲ್ಲಿ ಈ ಎಂಡೋಮೆಂಟ್ಗೆ 3 ವರ್ಷಕ್ಕೆ ಒಂದು ಕಮಿಟಿ ಬರ್ತದೆ. ಆ ಸಂದರ್ಭದಲ್ಲಿ ಅವರು ಪ್ರಶ್ನೆ ಇಡದೆ ಪ್ರಶ್ನೆಗೆ ತುಂಬಾ ಖರ್ಚು ಕೂಡ ಆಗ್ತದೆ. ಹಲೋ, ಮಾತಾಡಿ ಕೇಳಿಸ್ತಾ ಇದೆ. ಆವಾಗ ಆ ಸಂದರ್ಭದಲ್ಲಿ ಕೆಲವು ಕಡೆ ಪ್ರಶ್ನೆ ಇಡುದಿಲ್ಲ, ಕೆಲವು ಅಲ್ಲಿ ಹೋಗಿ ಯಾರು ಯೋಗಿಸರಿದ್ದಾರೆ, ಯಾರು ಗುರುಗಳಿದ್ದಾರೆ ಅವರ ಹತ್ರ ವಿಮರ್ಶೆ ಮಾಡಿಕೊಂಡು ಕೆಲವು ದೇವಸ್ಥಾನಕ್ಕೆ ಇಳಿತಾರೆ. ಪ್ರಶ್ನೆ ಚಿಂತನೆ ಇಡ್ಲೇಬೇಕು. ಯಾಕೆಂದ್ರೆ ಏನಾದ್ರೂ ಮಾಡ್ಬೇಕಿದ್ರೆ ಪ್ರಶ್ನೆ ಚಿಂತನೆ ಮಾಡದೆ ಅದು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ಬೇಕಿದ್ರೆ ಅದರಲ್ಲಿ ವ್ಯತ್ಯಾಸ ಏನಾದ್ರೂ ಇದ್ರೆ ನಾವು ಅದರ ಸ್ವರೂಪದಲ್ಲಿ ಕೆಲವು ವ್ಯತ್ಯಾಸ ಮಾಡ್ಲಿಕ್ಕೆ ಆಗ್ತದೆ. ಈಗ ಇಲ್ಲಿ ನಾವು ಗರ್ಭಗುಡಿ ಮೊದಲಿದೆ, ಸುತ್ತುಬೌಳಿ ಮೊದಲಿದೆ, ತೀರ್ಥ ಮಂಟಪ ಮೊದಲಿದೆ. ಇವತ್ತೇನೋ ರಾಜಗೋಪುರ, ವಸಂತ ಮಂಟಪ, ನಾಗಬನ, ಬೇರೆ ಬೇರೆ ಗೋಪುರ ಅದೆಲ್ಲ ನಾವು ಕೊಡಿಮರ ಹೊಸತಾಗಿದೆ, ಧ್ವಜಸ್ತಂಭ ಅಂತ ಹೇಳ್ತೇವೆ, ಅದೆಲ್ಲ ಹೊಸತಾಗಿದೆ, ಅದೆಲ್ಲ ಹೊಸತಾಗ್ತದೆ. ಮತ್ತೆ ಏನಾದ್ರೂ ಬದಲಾವಣೆ ಬೇಕಂತ ವಿಚಾರ ಯಾರು ಹೋಗುದಿಲ್ಲ, ಅದು ಹೋಗ್ಬಾರ್ದು. ಯಾಕಂದ್ರೆ ಇತಿಹಾಸ ತಿಳಿಬೇಕಾದ್ರೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ನಾವು ಆ ದೇವಸ್ಥಾನದ ಇತಿಹಾಸ ತಿಳ್ಕೊಳ್ಬೇಕಾಗ್ತದೆ. ಓಕೆ ಸರ್, ಈಗ ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳಿದ್ದಾರೆ, ಬೇರೆ ಬೇರೆ ಭಾಗದಿಂದಲೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾರೆ. ಕೊನೆಯದಾಗಿ ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ ಸರ್? ಯಾವ ಸಂದೇಶವನ್ನ ರವಾನೆ ಮಾಡ್ತೀರಾ? ನಾನು ಹೇಳುದು ನೋಡಿ, ಇತಿಹಾಸ ಇದ್ದಂತ ಮನ್ವ ಋಷಿಗಳು ತಪಸ್ಸು ಮಾಡಿದಂತ ಆ ಮಾನೂರು ಕ್ಷೇತ್ರ, ಮಾನೂರು ಹೆಸರು ಬಂದದೆ ಮನ್ವ ಋಷಿಗಳು ತಪಸ್ಸು ಮಾಡಿದಂತ ಕ್ಷೇತ್ರ. ಕೇದಾರನಾದಂತ ಒಬ್ಬ ಬ್ರಾಹ್ಮಣ ದಂಪತಿಗಳು ಅವರಿಗೆ ಮಕ್ಕಳಿಲ್ಲದ ಸಮಯದಲ್ಲಿ ನಾಗನ ಹೆಡೆಯಲ್ಲಿ ತತ್ತಿ ಮೊಟ್ಟೆ ಹಿಡ್ಕೊಂಡು ಬಂದಂದು ಅವರಿಗೆ ಪ್ರಾಯಶ್ಚಿತ್ತವಾಗಿ ಅವರು ನಿಮಗೆ ಆದ್ರೂ ಉಂಟಲ್ಲ ನಮಗಿಲ್ಲ ಅಂತ ಹೇಳಿ ಆ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ಅವರು ಮಕ್ಕಳಾದಂತ ಸಂತತಿ ಆಗುವಂತ ಒಂದು ಇತಿಹಾಸದಲ್ಲಿ ನಮ್ಮದು ದಾಖಲೆ ಉಂಟು, ಇತಿಹಾಸ ಉಂಟು. ಅಂತ ಪವಿತ್ರವಾದ ಕ್ಷೇತ್ರ ಇದು. ಸ್ವರ್ಣ ಕೇದಗೆ ಅಂತ ಉಂಟು, ನಾಗ ಕೇದಗೆ ಒಂದು ಕಣ್ವ ತೀರ್ಥ ಅಂತ, ಮನ್ವ ತೀರ್ಥ ಅಂತ ಇಲ್ಲಿ ಒಂದು ಕೆರೆ ಉಂಟು. ತುಂಬಾ ಇತಿಹಾಸ ಉಂಟು ಈ ಕ್ಷೇತ್ರಕ್ಕೆ. ಆ ಒಂದು ನವಿಲಿನ ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು. ಸುಬ್ರಹ್ಮಣ್ಯನ ಒಂದು ವಾಹನವೇ ನವಿಲು. ಆ ನವಿಲು ಇಲ್ಲಿ ಬಂದು ಪೂಜೆ ಆಗುವಾಗ ಎದುರು ಬಂದು ನಿಲ್ಲುವುದು. ಯಾರಾದ್ರೂ ಭಕ್ತಾದಿಗಳು ಬರುವಾಗ ಅವರನ್ನು ಒಂದು ಆಮಂತ್ರಣ, ಅವರನ್ನು ಒಂದು ಒಳಗೆ ಕರ್ಕೊಂಡು ಹೋಗೋದ ಗಡಿ ಬಿಚ್ಚಿಗೆ ಒಂದು ಇನ್ವೈಟ್ ಮಾಡುವಂತ ಒಂದು ತಾವು ನೋಡಿರ್ಬೋದು, ಎಷ್ಟೋ ವಿಡಿಯೋಗಳನ್ನು ನೋಡಿರ್ಬೋದು. ನಾವಾಗಿ ತಂದದ್ದಲ್ಲ, ಅದು ಅದೃಷ್ಟಕ್ಕೆ ಎಲ್ಲಿಂದ ಬಂದಿದ್ದ ದೇವರಿಗೆ ಗೊತ್ತದು. ಹೌದು. ಓಕೆ.